ವಿಐಪಿ ರಾಷ್ಟ್ರೀಯ ಸಂಸ್ಥಾಪಕ ಹಾಗೂ ಬಿಹಾರದ ಮಾಜಿ ಸಚಿವ ಮುಖೇಶ್ ಸಹಾನಿಯವರ ಬಂಧನ ಆಗಿದೆ. ಉತ್ತರ ಪ್ರದೇಶದಲ್ಲಿ ನಡೆದಂತಹ ಕಮಲೇಶ್ ಬಿಂಡ್ ಎನ್ಕೌಂಟರ್ ನಡೆದಿದೆ. ಈ ಎರಡೂ ಘಟನೆಗೆ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ವಿಐಪಿ ರಾಜ್ಯಾಧ್ಯಕ್ಷ ಮೋಹನ್ ಕುಮಾರ್ ಬಿಕೆ, ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ ಅಂತ ಆರೋಪಿಸಿದರು. ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯವಾಗಿದ್ದು ಉತ್ತರ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರನ್ನ ನಡು ರಸ್ತೆಯಲ್ಲಿಯೇ ಅಕ್ರಮವಾಗಿ ಬಂಧಿಸಲಾಗಿದೆ. ಕಮಲೇಶ್ ಬಿಂಡ್ ಅವರನ್ನ ಎನ್ಕೌಂಟರ್ ಮಾಡಿದ್ದಲ್ಲದೆ ಅವರ ದೇಹವನ್ನ ನೋಡಲು ಕುಟುಂಬಸ್ಥರಿಗೂ ಪೊಲೀಸರು ಅವಕಾಶ ನೀಡಿಲ್ಲ. ಯಾರಾದರೂ ತಪ್ಪು ಮಾಡಿದ್ರೆ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಆದ್ರೆ ಇಲ್ಲಿ ನ್ಯಾಯಾಲಯದ ಬಾಗಿಲನ್ನ ಮುಚ್ಚಿ ಪೊಲೀಸರ ಮೂಲಕವೇ ಗುಂಡಿಕ್ಕಿ ಕೊಲ್ಲುವ ಸರ್ವಾಧಿಕಾರ ನಡೆಯುತ್ತಿದೆ ಅಂತ ಆರೋಪಿಸಿದ್ರು. ಮೋದಿ ಅವರು ಈ ಹಿಂದೆ ಕರ್ನಾಟಕಕ್ಕೆ ಬಂದಾಗ ಕೋಲಿ ಮತ್ತು ನಿಷಾದ್ ಸಮುದಾಯಕ್ಕೆ ದೊಡ್ಡ ಭರವಸೆಗಳನ್ನ ನೀಡಿದ್ರು. ಆದ್ರೆ ಇಂದಿಗೂ ಆ ಭರವಸೆಗಳು ಈಡೇರಿಲ್ಲ. ಬದಲಾಗಿ ನಮ್ಮವರನ್ನೇ ಗುರಿಯಾಗಿಸಿ ಹತ್ತಿಕ್ಕುವ ಯತ್ನ ನಡೀತಾ ಇದೆ ಅಂತ ಕಿಡಿಕಾರಿದ್ರು. ದೇಶಾದ್ಯಂತ ನಿಷಾದ್ ಕೋಲಿ ಸೇರಿದಂತೆ ನಮ್ಮ ಸಮಾಜದ 39 ಒಳಪಂಗಡಗಳ ಸುಮಾರು 23 ಕೋಟಿ ಮತದಾರರಿದ್ದಾರೆ. ನಾವು ಒಗ್ಗಟ್ಟಾಗಿ ನಿಲ್ಲಬೇಕು. ಈ ಕೂಡಲೇ ನಮ್ಮ ಸಮಾಜದ ಮೇಲಿನ ದೌರ್ಜನ್ಯಗಳನ್ನ ನಿಲ್ಲಿಸದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಸಮಾಜದಿಂದ ತಕ್ಕ ಪಾಠವನ್ನ ಕಲಿಸುವುದಾಗಿ ಎಚ್ಚರಿಸಿದರು. ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಕರ್ನಾಟಕ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಎಚ್ ಮಾಧ್ಯಮಗೋಷ್ಠಿಯಲ್ಲಿ ಹಾಜರಿದ್ದರು. ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ. ಇವತ್ತು ಕಮಲೇಶ್ ಬಿಂದ್ ಅನ್ನೋರ್ನ, ಒಬ್ಬ ಅಮಾಯಕನ್ನ, ನಮ್ಮ ಸಮಾಜದ ಕಾರ್ಯಕರ್ತನ್ನ ಎನ್ಕೌಂಟರ್ ಮಾಡಿದ್ದೀರಿ. ಅದು ನಿಮ್ಮ ಸುಭದ್ರಿನಲ್ಲಿ ಇಟ್ಕೊಂಡು 2 ದಿವಸ ಅವ್ರನ್ನ ದಸ್ತಗಿರಿ ಮಾಡಿ ನೀವತ್ತೇನು ಎನ್ಕೌಂಟರ್ ಮಾಡಿದ್ದೀರಿ, ಇದು ಸರಿಯಲ್ಲ. ಈ ಒಂದು ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮುಖೇಶ್ ಸೈನಿಯವರು ಆ ಒಂದು ಫ್ಯಾಮ್ಲಿಗೆ ಸಾಂತ್ವನ ಹೇಳಲಿಕ್ಕೆ ಏನಲ್ಲಿಗೆ ಅವ್ರ ಮನೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ಅಲ್ಲಿನ SP ಮುಖಾಂತರವಾಗಿ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ 5-6 ಗಂಟೆಗಳ ಕಾಲ ಅವ್ರನ್ನ ಒಂದು ಕೊಠಡಿನಲ್ಲಿ ಇಟ್ಕೊಂಡು, ಮತ್ತು ನೀವು ಸಾಯಂಕಾಲ ತೊಗೊಂಡೋಗಿ 100 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬಂದಿದ್ದೀರಿ. ಇದ್ರ ಹುನ್ನಾರ ಏನು? ಇದನ್ನು ನಾವು ದೇಶಾದ್ಯಂತ ಖಂಡಿಸ್ತೀವಿ. ಬಿಹಾರಲ್ಲಿ